ಕರಾವಳಿಯ ಜಿಲ್ಲೆಗಳಾದಂಥ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ತಾವೆಲ್ಲರ ಆಶೀರ್ವಾದ ಮಾಡಿದರೆ ಈ ಒಂದು ಭಾಗದಿಂದಲೇ ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾದಂಥ ಕರ್ನಾಟಕದಲ್ಲಿ ಉಳಿಬೇಕಾದರೆ ಕರಾವಳಿಯ ಭಾಗ ಮುಖ್ಯ ಅನ್ನುವಂಥದ್ದನ್ನು ಇವತ್ತು ಎಂದೂ ಬದಲಾವಣೆ ಆಗೋದಿಲ್ಲ. ನಮ್ಮಲ್ಲಿ ಬದಲಾವಣೆ ಆಗ್ತದೆ, ಒಮ್ಮೆ ಕಾಂಗ್ರೆಸ್ ಬರ್ತದೆ, ಒಮ್ಮೆ BJP ಬರ್ತದೆ. ಆದರೆ ಯಾವುದೇ ಬದಲಾವಣೆ ನಮ್ಮ ಸುನೀಲ್ ಕುಮಾರ್ ಅವರು ಹೇಳ್ತಾಯಿದ್ರು, ಹೋದ ನಾವು 2018 ಚುನಾವಣೆಯ ಸಂದರ್ಭದಲ್ಲಿ ನಾವು ಎಲ್ಲ ಸ್ಥಾನಗಳನ್ನು ಗೆಲ್ತೀವತ್ತೇಳಿ ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರ ಬಗ್ಗೆ ಹೇಳಿದ್ದಾರೆ. ಈಗ ತಾನೇ ನಮ್ಮ ದಕ್ಷಿಣದ ಏನು ಲೋಕಸಭಾ ಅಭ್ಯರ್ಥಿಗಳಾದಂಥ ಚೋಟಾ ಬ್ರಿಜೇಶ್ ಚೋಟಾ ಅವರು ಮಂಗಳೂರಿನ ಅಭ್ಯರ್ಥಿಗಳು. ಇಲ್ಲಿ ಕೋಟಾ ಶ್ರೀನಿವಾಸ್ ಅವರು ಚೌಟಾ, ಇವರು ಕೋಟಾ, ಕಾಂಗ್ರೆಸ್ಸಿಗೆ ಗೂಟ. ಈಗಾಗಲೇ ಅನೇಕ ಹಿರಿಯರು ಮಾತನಾಡಿದ್ದಾರೆ. ಇದು 2024 ಚುನಾವಣೆ, ಇದು ನರೇಂದ್ರ ಮೋದಿಯವರ ಚುನಾವಣೆ ಅಲ್ಲ. ಇದು ಯಾವುದೇ ಒಬ್ಬ ಲೋಕಸಭಾ ಅಭ್ಯರ್ಥಿಗಳ ಚುನಾವಣೆ ಅಲ್ಲ. ನಮ್ಮ ಭಾರತವನ್ನು, ನಮ್ಮ ಸನಾತನ ಧರ್ಮವನ್ನು ನಾವು ಉಳಿಸೋಲಿಕ್ಕಾಗಿ ನಮ್ಮ ಚುನಾವಣೆ ಅನ್ನುವಂಥದ್ದನ್ನು ಇವತ್ತು ದೇಶದ ಜನ ನಿರ್ಣಯ ಮಾಡಿದ್ದಾರೆ. ಸಾಮಾನ್ಯ ಜನರಿಗೆ ಈ ಚಾನಲ್ದವರು ಇಂಟರ್ವ್ಯೂ ತೊಗೊಂಡಾಗ ಅವರು 50-50 ತೊಗೋತಾರೆ. ಅರ್ಧ ಕಾಂಗ್ರೆಸ್ಸಿನ ತೊಗೋಲಿಕ್ಕೆ ಬೇಕು, ಇಲ್ಲಕಂದ್ರೆ ಅವ್ರ ಕಡೆಯಿಂದ ಅವ್ರ ಎಡಿಟರ್ಗೆ ಫೋನ್ ಹೋಗ್ತದೆ, ಏನು ಒಂದೇ ಸೈಡ್ ಮಾಡ್ತಾ ಇದ್ದೀರಲ್ಲ ನೀವು. ಇಲ್ಲ ಸರ್, ಈ ಸಾಯಂಕಾಲ ನೋಡಿ ನಿಮ್ಮದು ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ. ಅಲ್ಲಿ ಏನು ಹೇಳ್ತಾರೆ ಜನ, ಅವ್ರು ಏನು ಅಭಿಪ್ರಾಯ, ಪಾಪ ಒಬ್ಬ ಕಾಯಿಪಲ್ಯ ಮಾರೋ ಹೆಣ್ಮಗಳಿರ್ಬೋದು, ಒಬ್ಬ ಸಾಮಾನ್ಯ ಮಹಿಳೆ ಇರ್ಬೋದು, ಒಬ್ಬ ಗೃಹಿಣಿ ಇರ್ಬೋದು, ಒಬ್ಬ ವಯೋವೃದ್ಧ ರೈತ ಇರ್ಬೋದು. ಯಾರಿಗೆ ನಿಮ್ಮ ಓಟು? ನಾವು ನರೇಂದ್ರ ಮೋದಿಗೆ ಓಟ್ ಹಾಕ್ತೀವಿ. ಯಾಕೆ? ದೇಶ ಸುರಕ್ಷಿತ ಇದೆ, ಅವ್ರು ಏನು ಹೇಳಿದ್ರು ಎಲ್ಲ ಮಾಡಿದ್ದಾರೆ, ಅದಕ್ಕೆ ನಾವು ನರೇಂದ್ರ ಮೋದಿ. ಜನಸಾಮಾನ್ಯರಲ್ಲಿ ಬಳಿ ಸಹ ಈ ದೇಶದಲ್ಲಿ ಒಂದು ವಿಶ್ವಾಸ, 10 ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ ನಮ್ಮ ಕಾಂಗ್ರೆಸ್ನವ್ರು. ಇವರು 50 ವರ್ಷ ಏನು ಮಾಡಿದ್ರು? ಈಗಾಗಲೇ ನಮ್ಮ ಸಿಟಿ ರವಿ ಹೇಳಿದ್ರೆ ಎಷ್ಟು A to Z ಸ್ಕ್ಯಾಮ್ಗಳು ಇವ್ರ ಕಾಲದಾಗೆ. ಮತ್ತು ನಾವು 5 ಗ್ಯಾರಂಟಿ ಕೊಟ್ಟಿವಿ, 5 ಗ್ಯಾರಂಟಿ 10 kg ಅಕ್ಕಿ ಬೇಕಾ ಬೇಡವಾ? ಆಯ್ತು, 10 kg ಯಾರು ಕೊಟ್ರಪ್ಪ? 5 kg ನಮ್ಮದೇ ಬರ್ತೈತಿ. ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನಾನು ಹೇಳಿದೆ ವಿಧಾನಸಭೆಯೊಳಗೆ, ಎಲ್ಲಿದೆ ನನ್ನ 10 kg? ನುಡಿದಂತೆ ನಡೆದಿದ್ದೇವೆ, ನಡೆಯುತ್ತೇವೆ, ಮುಂದೇನು ನಡೆಯುತ್ತೆ. ಎಲ್ಲಿ ನಡೆದೇವು ಮಾರ್ಯಾಯ? 10 kg ಒಂದು 5 kg ರೊಕ್ಕ ಕೊಡ್ಲಾಕತ್ತಿ. ಇನ್ನೊಬ್ಬ ಪುಣ್ಯಾತ್ಮ ಹೇಳ್ತಾನೆ, DRS ಜೈಲ್ನಾಗ ಇದ್ದು ಬಂದವ, 15 ಲಕ್ಷ ಎಲ್ಲಿ ಹೋಯ್ತು? ನಿನ್ನ ಆಸ್ತಿ ಮಾಡಿದ್ರೆ ಎಲ್ಲರಿಗೆ 15 ಲಕ್ಷ ಬರ್ತದೆ ಕರ್ನಾಟಕ ಜನರಿಗೆ. ಎಷ್ಟು ಆಸ್ತಿ ಅದು? ಮನೆ ಕನಕಪುರ ಲೋಕಸಭಾ ಅಭ್ಯರ್ಥಿಗಳ 5 ವರ್ಷನಾಗ 249 ಕೋಟಿ ವೃದ್ಧಿ. ಇದು ಲೀಗಲಿ. ಇನ್ನೇನು ಯಾವ್ಯಾವ ಅಮ್ಮನ ಹೆಸರಲ್ಲಿ ಯಾರ್ಯಾರ ಹೆಸರಲ್ಲಿ ಎಲ್ಲೆಲ್ಲ ಅದಾವು ಏನೋ ಗೊತ್ತಿಲ್ಲ. ಅವೆಲ್ಲ ಲೆಕ್ಕ ತೆಗೆದುಬಿಟ್ರೆ ಆ 15 ಲಕ್ಷ ನಮ್ಮ ಮೋದಿಯವ್ರು ಇಲ್ಲೇ ಹಂಚಿಬಿಡ್ಬೋದು ಅವ್ರನ್ನೆಲ್ಲ. ಏಟೋ ಟ್ರೇಲರ್ ಹೇ ಇದು, 10 ವರ್ಷ ಓನ್ಲಿ ಟ್ರೇಲರ್. ಮುಂದಿನ 5 ವರ್ಷ ಫುಲ್ ಪಿಕ್ಚರ್ ಹೇ. ಯಾವ ನನ್ನ ಮಗ ಯಾವ ಪಾರ್ಟಿಯಾಗೂ ಭ್ರಷ್ಟನ ಯಾರು ಮುಂದಿನ ಸಲ ಉಳಿಸ್ಲಿಕ್ಕಾಗೋದಿಲ್ಲ. ಇವತ್ತು ಕೇಜ್ರಿವಾಲ ಹೋಗೋಣ, ಮುಂದಿನ ಸಲ ಡಿಂಗ್ರಿವಾಲಾನು ಹೋಗ್ತಾನೆ. ನಾವೆಲ್ಲರೇ ರಕ್ಷಣೆ ಪಡೆದಿದ್ದು ಇವತ್ತು ಯಾರು ಮೂರ್ಖರು ತಿಳ್ಕೊಂಡಿದ್ರೆ ನರೇಂದ್ರ ಮೋದಿ ಯಾರಪ್ಪಗೂ ಬಿಡೋದಿಲ್ಲ. ದೇಶ ಉಳಿದ್ರೆ ನಾವು ಉಳಿತೀವಿ, ಹಿಂದುತ್ವ ಉಳಿತದೆ. ಅಯೋಧ್ಯ ರಾಮ ಮಂದಿರ ಯಾರ ಕನಸು ಮನಸ್ಸು ನಾವೇ ಹೋಗಿದ್ದೆ. 94ರಲ್ಲಿ ನಾನು ಅಯೋಧ್ಯಕ್ಕೆ ಹೋಗಿದ್ದೆ, ಕಾಶ್ಮೀರಕ್ಕೆ ಹೋಗಿದ್ದೆ. ನಾನು ನಿನ್ನೆ ಮೊನ್ನೆ ಬಂದು ಚಾಲ್ ಹಾಕ್ಕೊಂಡು ಇತ್ತು ಗಿರೇಕೆ ಅಲ್ಲ.
ನಾವು ಹೋರಾಟ ಮಾಡೀವಿ, ನಾವು ಸೈಕಲ್ ಮ್ಯಾಗನೇ ಪಕ್ಷ ಕಟ್ಟೀವಿ ಸುನೀಲ್ ಕುಮಾರ್ ಅವರೇ. ಅವಾಗೇನು ಹೆಲಿಕಾಪ್ಟರ್ ಇರಲಿಲ್ಲ, ಚಲೋ ಅಂಬಾಸಡರ್ ಕಾರ್ ಇರಲಿಲ್ಲ, ಬಾಡಿಗೆ ಕಾರ್ನಾಗನೇ ಅಡ್ಡಾಡ್ತಿದ್ವಿ. ನಾವು ಕಟ್ಟೀವಿ, ನೀವು ಕಟ್ಟಿ, ಏನು ಕಟ್ಟಿರಿ ಅಂದ್ರೆ ಈ ದೇಶಕ್ಕೆ ತ್ಯಾಗ ಮಾಡಿದಂಥ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ ಏನೂ ಕಟ್ಟಲಿಲ್ಲ. ಪಂಡಿತ್ ದೀನ ದಯಾಳ್ ಉಪಾಧ್ಯಾಯರು ಒಂದು ರೈಲ್ವೆ ಸ್ಟೇಷನ್ದಲ್ಲಿ ಕೊಲೆಯಾಗಿ ಬಿದ್ದರಲ್ಲ, ಅವ್ರ ಪಕ್ಷ ಕಟ್ಟಲಿಲ್ಲ. ಏಕ ದೇಶ ಮೇನ್ ದೋ ನಿಶಾನ್ ದೋ ಸಂವಿಧಾನ್ ನಹೀ ಚಲೇಗಾ ಅನ್ನಂಥ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಭಾರತೀಯ ಜನಸಂಘ, ಭಾರತೀಯ ಜನತಾ ಪಾರ್ಟಿ ಕಟ್ಟಲಿಲ್ಲ ಬಂಧುಗಳೇ. ನಾವ್ಯಾರು ಕಟ್ಟದವರಲ್ಲ, ಕಿಸದವರಲ್ಲ, ನಾವೆಲ್ಲ ಫಾಯ್ದೆ ತಿಂದವ್ರು. MLA ಆಗಿವಿಲ್ಲ, MP ಆಗಿವಿಲ್ಲ, ಕೇಂದ್ರ ಮಂತ್ರಿ ಆಗಿವಿಲ್ಲ, ಮತ್ತೀಗ ಜನ MLA ಮಾಡ್ಯಾರಿಲ್ಲ. ಇಟ್ಟೆಲ್ಲ ತಿಂದ ಮ್ಯಾಗೂ ನಾನೇ ಅನ್ನೋಂಥವ್ರದ್ದು ಒಂದು ಕಾಲ ಬರ್ತದೆ. ಸಾಮಾನ್ಯ ಕಾಲ ನೋಡ್ರಿ, ಇವತ್ತು ಕರ್ನಾಟಕದಾಗ ಜಗಳ ಎದುರಿಸಲು ಜಗಳ. ನನ್ನ ಮಗನಿಗೆ ಟಿಕೆಟ್ ಕೊಳ್ಳೋಣ ತೀವ್ರ ಖಂಡಿಸುತ್ತೇನೆ, ಉಗ್ರವಾಗಿ ಖಂಡಿಸುತ್ತೇನೆ. ನನ್ನ ತಂಗಿಗೆ ಕೊಡಲಿಲ್ಲ, ನನ್ನ ಹಳೆಯಾಗ ಕೊಡಲಿಲ್ಲ, ನನ್ನ ಅಣ್ಣನ ಮಗ ಕೊಡಲಿಲ್ಲ. ಏನೇನು ನೀ ಅಂದು MLA ಆಗ್ತಿದ್ವಿ ಮೊದಲ, ನೀನು ಸೊಂಡಿ ನೋಡ್ಕೋ. ಪುಣ್ಯಾತ್ಮರು ಯಾರ್ಯಾರು ತಪಸ್ಸು ಮಾಡಿ ಕಾರ್ಯಕರ್ತರು ಈ ಪಕ್ಷ ಕಟ್ಟರು, ದುಡಿದ್ರು. ಎಷ್ಟೋ ಕಾರ್ಯಕರ್ತರು BJP ಇಷ್ಟು ಅಧಿಕಾರಕ್ಕೆ ಬಂದರು, ಅದರ ಸುಖ ಅನುಭವಿಸಲಿಲ್ಲ. ಅದರ ಒಂದು ಅಧಿಕಾರದ ಒಂದು ಸ್ಥಾನನೂ ಅಂಥವ್ರಿಗೆ ಸಿಗಲಿಲ್ಲ. ಆದರೂ ಸಹ ಅಂಥ ಕಾರ್ಯಕರ್ತರು ಹಿಂದುತ್ವ ಸಲುವಾಗಿ, ಭಾರತದ ಸಲುವಾಗಿ, ರಾಮ ಮಂದಿರ ನಿರ್ಮಾಣ ಸಲುವಾಗಿ, ಕಾಶ್ಮೀರದ 370ನೇ ವಿಧಿ ಹೋಗ್ಬೇಕಂತೇಳಿ ಇಡೀ ಜೀವನವನ್ನು ಕೊಟ್ಟು ಈ ಪಕ್ಷ ಕಟ್ಟಿದ್ದಾರೆ. ಪ್ರಧಾನಮಂತ್ರಿಗಳು ಹೇಳ್ತಾರೆ, ವಂಶವಾದ, ಭ್ರಷ್ಟಾಚಾರ, ಅಡ್ಜಸ್ಟ್ಮೆಂಟ್ ಇನ್ಮ್ಯಾಗ ನಡೆದಿಲ್ಲ. ಇದು ಪೂರ್ತಿ ಸಮಾಪ್ತಿ ಆಗಬೇಕಾದ್ರೆ 2024ಕ್ಕೆ ಮತ್ತೆ ನರೇಂದ್ರ ಮೋದಿಯವರು ಆರಿಸಿ ಬರಬೇಕು ಅಂದಾಗ ಇವೆಲ್ಲ ಹೋಗ್ತವೆ. ಅದೇನದು ರಾಹುಲ್ ಗಾಂಧಿ ಬಟಾಟಿಯಿಂದ ಬಂಗಾರ ತೆಗಿತಾನೆ. ವಾಹ್, ಗ್ರೇಟ್ ಸೈಂಟಿಸ್ಟ್ ಬಿಡ್ರಪ್ಪ. ನಾವು ನಿಂತ ಎಲ್ಲಿದೆ ಅದು ಗಿರಾಕಿ. ಅವ್ರು ಸೋನಿಯಾ ಗಾಂಧಿ ಎತ್ತಿರ್ಬೇಕು. ಇದು ಎಂಥದ್ರೆ ಹುಟ್ಟುತ್ತಾನೆ ಅಂದ್ರೆ ಹೊಟ್ಟೆಯಾಗತ್ತೇಳಿ. ಒರಿಜಿನಲ್ ಇಲ್ಲಲ್ಲ, ಏನು ಮಾಡೋದು? ಒರಿಜಿನಲ್ ಯಾವುದಕ್ಕೆ ಒರಿಜಿನಲ್ ಇಲ್ಲೇ ಇಲ್ಲ. ಹಿಂದೂ ದೇವಸ್ಥಾನದಾಗ ಹೋದಾಗ ಜನಿವಾರ ಹಾಕೋತಾನೆ, ಚರ್ಚಿಗೆ ಹೋದಾಗ ಸಿಲಿಬಿ ಹಾಕೋತಾನೆ, ಅಲ್ಲಿ ಹೋದ್ರಂತ ನಿಮ್ಗೆ ಗುರ್ತದಲ್ಲ ಏನು ಹಾಕೋತಾಳೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಮೊನ್ನೆ ಹೇಳಿದ್ರು, ಮುಂದಿನ ಜನ್ಮ ಏನಾದರೂ ನನಗೆ ಇದ್ದರೆ, ದೇವ್ರಿಗೇನು ತಲೆ ಕೆಟ್ಟೈತಾನೆ ಮುಂದಿನ ಜನ್ಮ ಏನು? ದೇವ್ರಿಗೇನು ತಲೆ ಕೆಟ್ಟಲ್ಲ. ನಾನು ಮುಸ್ಲಿಮನಾಗಿ ಹುಟ್ಟಲಿಕ್ಕೆ ಬಯಸ್ತದೆ. ಹೀಗೆ ಆಗಿಬಿಡು ಮಾರೆ, ಈಗ ಮತ್ತೇನಾಗ್ಲಕ್ಕೆ ಹೋಗೋದು? ಹಾಗಾಗಿದೆ. ಅರೇ ಎಂಥ ಪವಿತ್ರ ಕುಲ ಅದು. ಸಂಗೊಳ್ಳಿ ರಾಯಣ್ಣ, ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಭಾರತದ 3 ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ ಮಹಾತಾಯಿ, ಹಾಲಮತದ ಹೆಣ್ಣುಮಗಳು. ಕಾಶಿ ವಿಶ್ವನಾಥನ ದೇವಸ್ಥಾನ ಮುಂದೆ ಹೋದರೆ ಇವತ್ತು ಯಾರ ಮೂರ್ತಿ ಇದೆ? ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್, ಒಂದು ಕುರುಬ ಸಮಾಜ ಹೆಣ್ಣುಮಗಳು. ಇಂದೂರಿನ ರಾಣಿ ಸುವರ್ಣ ಯುಗ ಅಂತ ಕರೆದಂಥ ಮಹಿಳೆ ಸತಿ ಸಹಗಮನ ಪದ್ಧತಿ ತೆಗೆದುಹಾಕಿದಂಥಳು. ವಿಧಿವೇರ ಲಗ್ನ ಆಗಬೇಕಂತ ಆದೇಶ ಕೊಟ್ಟಂಥ ಮಹಾತಾಯಿ ಹಾಲಮತ ಸಮಾಜ. ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಸಂಗೊಳ್ಳಿ ರಾಯಣ್ಣ, ಸಂತ ಕನಕದಾಸರ ಭಕ್ತಿಗೆ ಮೆಚ್ಚಿ ಉಡುಪಿಯ ಶ್ರೀಕೃಷ್ಣ ಅವನ ಕಡೆ ತಿರುಗಿ ನೋಡುವಂಥ ಐತಿಹಾಸಿಕ ಪವಿತ್ರ ಭೂಮಿ ಉಡುಪಿ ಅನ್ನೋವಂಥದ್ದನ್ನು ನಾವು ಎಂದು ನೆನಪಾರಬಾರ್ದು ಬಂಧುಗಳೇ. ಅವರು ಹಾಲಮತ ಕನಕದಾಸರು ಪುಣ್ಯಾತ್ಮ. ಇದು ಎಲ್ಲಿದು ಹುಟ್ಟಿಬಿಡ್ತೋ ನಮ್ಮ ಸಿದ್ದರಾಮಯ್ಯ. ಚಂದ್ರಗುಪ್ತ ಮೌರ್ಯ ಒಬ್ಬ ಕುರಿಕಾಯ ಹುಡುಗನನ್ನ ಚಾಣಕ್ಯ, ಆಚಾರ್ಯ ಚಾಣಕ್ಯ ಭಾರತದ ಒಬ್ಬ ಶ್ರೇಷ್ಠ ಸಾಮ್ರಾಟ್ ಮಾಡಿದಂಥವ್ರು ಯಾರು? ಹಾಲಮತ.
ಯಾಕೆ ಹುಟ್ಟಿದವ್ರು ಸಿದ್ದರಾಮಯ್ಯನವ್ರು ಅಂಥ ಧರ್ಮದಾಗ ಹುಟ್ಟಿ ಕುಂಕುಮ ಹಚ್ಕೋಲಕ್ಕೆ ವಿರೋಧ, ರೇಷ್ಮೆ ಪೇಟ ಸುತ್ತಗೋಲಕ್ಕೆ ವಿರೋಧ, ಸೌದಿ ಅರೇಬಿಯಾರಂಗೆ ಮಂಗ್ಯಾನಂಗೆ ಹಾಕೊಂಡು ನಿಂದಿರ್ಲಿಕ್ಕೆ ಮೊನ್ನೆ ನೋಡಿದ್ರೆ ಬಿದರ್ನಾಗ ಅಲ್ಲಿ ಖಂಡ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಇದು 3 ಮಂದಿ ಕಂಪ್ನಿ ಐತಿದು. ಇಲ್ಲಿ ಶಾಮನೂರು, ಅಲ್ಲಿ ಖಂಡ್ರೆ. ಸಿದ್ದರಾಮಯ್ಯನವ್ರಿಗೆ ಒಂದು ಸನ್ಮಾನ ಮಾಡಿದ್ರು. ಏನಂದರೆ ವಿಶ್ವಗುರು ಬಸವಣ್ಣನವ್ರನ್ನ ಏನು ಮಾಡಿದ್ರು, ಕರ್ನಾಟಕದ ರಾಯಭಾರಿ ಅವ್ರನ್ನ ಸನ್ಮಾನ ಹೆಂಗೆ ಮಾಡಿದ್ರು ಗುರ್ತದ? ನಮ್ಮ ಲಿಂಗಾಯತರು, ನಮ್ಮ ಉತ್ತರ ಕರ್ನಾಟಕ ಲಿಂಗಾಯತರನ್ನ ಹೆಂಗೆ ಕುಂಡ್ರಿಸ್ತಾರೆ ಅಂದ್ರೆ ಸತ್ತ ಮೇಲೆ ಹಿಂಗೆ ಇವತ್ತು ಹೆಚ್ಚಿರ್ತಾರೆ, ಹಂಗೆ ಸಿದ್ದರಾಮಯ್ಯ ಕುಂಡ್ರಿಸಿ ಹೂವು ಹಾಕ್ಲಕತ್ತಿದ್ರು. ನಾಂದೇ ಸಿದ್ದರಾಮಯ್ಯವ್ರು ಎಂಥ ಪರಿಸ್ಥಿತಿ ಬಂತು, ನಿಮ್ಮ ಪಾರ್ಟಿಯವ್ರು ಹಿಂಗೆ ಮಾಡ್ಲಕತ್ತಾರ. ಈಗ ಅವ್ರು ಹೇಳಕತ್ತಾರ ಮೈಸೂರು ಚಾಮರಾಜನಗರ ನನ್ನನ್ನು ನೀವು 60,000 ಲೀಡು ವರ್ಣಾದಾಗ ಕೊಡದಿದ್ರೆ ತಿಹಾರ ಜೈಲಿನ ಮುಖ್ಯಮಂತ್ರಿ ಆಗ್ತಾನೆ, ನಾನು ಉಳಿಸ್ರಿ ಅನ್ನೋಂಥ ಪರಿಸ್ಥಿತಿ ಸಿದ್ದರಾಮಯ್ಯಗಿದೆ. ಹೋಗ್ಯದ ಗ್ಯಾರಂಟಿ. ಈಗ ಸಿದ್ದರಾಮಯ್ಯ ಗ್ಯಾರಂಟಿ ಹೋಗ್ಯದ. ಮನೆ ಹೇಳೀನಿ ನಾನು, ವಿಧಾನಸಭೆಯಲ್ಲಿ ಹೇಳಿದೆ, ಸಿದ್ದರಾಮಣ್ಣ ನೀನು ಎಂದು ಇಳಿತಿ ಇದು ಸರ್ಕಾರ ಡಬಕ್ಕತ್ತು ಬೀಳ್ತದೆ. ಅದಕ್ಕೆ ಸಿದ್ದರಾಮಯ್ಯ ಎಟ್ಟು ನಗಬೇಕು, ಜೀವನದಾಗ ಎಟ್ಟು ನಕ್ಕಿರ್ಕಿಲ್ಲ. ಆ ರಾವಣ ನಕ್ಕಂಗೆ ಆಯ್ತದೆ. ಏನು ರಾವಣ ಯಾರ್ರಿ? ಎತ್ನಾಡ್ರು ಸುಮ್ಮನೆ ಪಂಪ್ ಹೊಡೆದಲ್ಲ, ಆದಟ್ಟು ಜಲ್ದಿ ಡಮ್ ಅಲ್ಲ ಅಂತೇಳಿ ಹೊಡೆದಿತ್ತು. ಏನು ಸಿದ್ಧಾಂತ ಇದೆ ರೀ ಇವ್ರಿಗೆ? ಹಿಂದೂಗಳನ್ನು ವಿರೋಧ ಮಾಡೋದೇ ಸಿದ್ಧಾಂತ. ಜಾತ್ಯತೀತದ ಏನು ವರ್ಡಿಂಗು ನೋಡ್ರಿ. ದೇವೇಗೌಡರು, ನಾನು ಅಲ್ಲಿ ಇದ್ದೆ, ಅವ್ರ ಮನೆಗೆ ಹೋದಾಗ ಎಷ್ಟು ಸಲ ರಾಮನ ಹೆಸರು ತಗೋತಿದ್ರು, ಪ್ರತಿಯೊಂದು ಮಾತಿಗೆ ರಾಮ, ಅಯ್ಯೋ ರಾಮ. ಕಡೆಗೆ ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣ ಸಂದರ್ಭದಾಗ ರಾಮನ ದರ್ಶನ ಆಗೋ ಅವಕಾಶ ಈ ನರೇಂದ್ರ ಮೋದಿ ಅವ್ರಿಗೆ ಕೊಡಿಸಿದ್ರೋ ಇಲ್ಲೋ? ರಾಮ ಯಾರು ನೆನೆಸ್ಕೋತಾರೆ ಆ ರಾಮ ಪ್ರತ್ಯಕ್ಷ ಆಗ್ತಾನೆ, ಕೃಷ್ಣ ಯಾರು ನೆನೆಸ್ಕೋತಾರೆ ಕೃಷ್ಣ ಪ್ರತ್ಯಕ್ಷ ಆಗ್ತಾನೆ. ಬಂಧುಗಳೇ, ಇವತ್ತು ದೇಶ ಉಳಿಬೇಕಾಗಿದೆ. ನೋಡ್ರಿ ಎಂತಿಂಥ ಯೋಜನೆಗಳ ತೊಗೊಂಡು ಬಂದಾರ, ಅವೆಲ್ಲ ನಾ ಹೇಳ್ಕೊತ ಹೋಗೋದಿಲ್ಲ. ಅಗ್ನಿಪಥ್, ಈ ಅಗ್ನಿಪಥ್ ಎದಕ್ಕೆ ಮಾಡ್ಯಾರ ಗೊತ್ತೇನು? ಮುಂದೆ ಒಂದು ದಿವಸ ಹಿಂಗೆ ಬರ್ತೈತೆ ನಮ್ಮ ಹಳ್ಳಿಗಳಲ್ಲಿ, ನಮ್ಮ ನಗರಗಳಲ್ಲಿ ಈ ದೇಶದ್ರೋಹಿಗಳ ಒಂದೇನು ಟೀಮ್ ಇದಲ್ಲ, ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡುವಂಥ ತಾಯಿಗಂಡರು ಸಂವಿಧಾನಾತ್ಮಕ ವರ್ಡ್ ಆಗಿದೆ. ಮೊನ್ನೆ ಶಾಸನ ಸಭೆಯಲ್ಲಿ ಮೊದಲು ಇರಲಿಲ್ಲ. ಅದಕ್ಕೆ ನಮ್ಮ ಸ್ಪೀಕರ್ ಹೇಳಿದ್ರು, ಏನು ಬೇಕಾದ ಹೊಡ್ರಿ, ಪಾಕಿಸ್ತಾನ ಪರವಾಗಿರೋ ಬೇಕಾದ ಬೈರಂದರು. ನಾನು ಸಿಕ್ಕಾಯಿತು, ಅದಕ್ಕೆಲ್ಲ ನಾವು ಹೊಡೆದ್ಬಿಟ್ಟೆ. ರಿಜಿಸ್ಟರ್ ಆಯಿತು ಸಂವಿಧಾನದಲ್ಲಿ. ನಾಳೆ ಪೇಪರ್ನವ್ರು ಮತ್ತೆ ನಾಳೆಗೆ ಏರಿಬಿಟ್ಟು ನಾಳೆ ಬರೀತಕ್ಕದ್ದಲ್ಲ. ಯಾಕಂದ್ರೆ ಅಲ್ಲಿ ಸ್ಪೀಕರ್ಗೆ ಅಪಮಾನ ಆಗ್ತದೆ. ನಾನು ನೋಟಿಸು ಪಾಟಿಸು ಕೊಡೋದಿಲ್ಲ, ಏನು ಗಾಬರಿ ಆಗಬೇಡ್ರಿ ಬಂಧುಗಳೇ. ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರೆ. ಈ ಕಾಂಗ್ರೆಸ್ ಬಂದ ಮ್ಯಾಗೆ ಪಾಕಿಸ್ತಾನ ಧ್ವಜ ಹಾರ್ತವೆ, ಅವ್ರ ಮ್ಯಾಗ ಏನೂ ಆ್ಯಕ್ಷನ್ ಆಗುವುದಿಲ್ಲ. ಯಾರು ಈ ರಾಜ್ಯಸಭೆ ಚುನಾವಣೆಯಲ್ಲಿ ಏನು ಪಾಕಿಸ್ತಾನ ಏನು ಸಂಬಂಧ ರೀ? ಅಲ್ಲಿ ತಿಲ್ಲಕ್ಕೆ ಕೂಳಿಲ್ಲ. ಪೆಟ್ರೋಲ್ 300 ರೂಪಾಯಿ ಆಗೈತಿ, ಹಾಲು 500 ರೂಪಾಯಿ ಆಗೈತಿ. ಈ ನನ್ನ ಮಕ್ಕಳು ಈ ದೇಶದ ಅನ್ನ ತಿಂದು ಆರಾಮ ಅದಾರ. ಮಕ್ಕಳು ಹೋಗ್ರಪ್ಪ ಮಕ್ಕಳ ಪಾಕಿಸ್ತಾನಕ್ಕೆ ತಿನ್ರಲ್ಲಿ, ಎಮ್ಮೆ ಹೆಂಡಿ ತಿನ್ಬೇಕಾಗ್ತೈತಿ ನಾವು. ಈ ದೇಶದ ಅನ್ನ ತಿಂದು ನೋಡ್ರಿ, ಹೀಗೆ ಇಟ್ಟು ಧೈರ್ಯ ಇದೆ ಅವರಿಗೆ. ನಾಳೆ 50% ಆದ್ರೆ ನಮ್ಮ ಗತಿ ಏನದ ಹಿಂದೂಗಳದು? ರಾಷ್ಟ್ರೀಯ ಶಿಕ್ಷಣ ನೀತಿ ತೊಗೊಂಡು ಬಂದೀವಿ. ಪುಣ್ಯಾತ್ಮ ಈ ರಾಜ್ಯದ ಶಿಕ್ಷಣ ಮಂತ್ರಿ ಹೇಳ್ತಾರೆ, ನಾವು SCP ತರ್ತೀವಿ, NEP ಬೇಡ, SCP ತರ್ತೀನಂತ. ಏನದು? ನಾವೇನು ಹೇಳಿದೀವಿ? ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹೊಸ ವಿಚಾರಗಳನ್ನು, ಸಂಶೋಧನೆಗಳನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು. ಪೃಥ್ವಿರಾಜ್ ಚೌಹಾಣ್, ಮಹಾರಾಣಾ ಪ್ರತಾಪ್, ಅಹಿಲ್ಯಾಬಾಯಿ ಹೋಳ್ಕರ್, ಛತ್ರಪತಿ ಶಿವಾಜಿ ಮಹಾರಾಜರು, ಮಹಾತ್ಮ ಬಸವೇಶ್ವರ, ಸಂಗೊಳ್ಳಿ ರಾಯಣ್ಣ, ಇಲ್ಯಾರು ಕೋಟಿ ಚೆನ್ನಯ್ಯನವರು, ಇಲ್ಲೇ ಪಕ್ಕದ ಕೆಳದಿ ಚೆನ್ನಮ್ಮನವರು,
ಇವ್ರ ಇತಿಹಾಸ ನಮಗೆ ಕಲಿಸ್ಬೇಕು, ನನ್ನ ಮಕ್ಕಳು ಮೊಘಲರ ಇತಿಹಾಸ ನಮಗೆ ಕಲಿಸ್ಬೇಕು. ಯಾರು ಈ ದೇಶಕ್ಕೆ ಲೂಟಿ ಮಾಡಲಿಕ್ಕೆ ಬಂದಂಥ ಮೊಘಲರ ಶಿಕ್ಷಣ ನೀತಿ ಬೇಕು. ಭಾರತಕ್ಕಾಗಿ ಸ್ವಾತಂತ್ರ್ಯ ವೀರ ಸಾವರ್ಕರ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಮದನ್ ಲಾಲ್ ದಿಂಗ್ರಾ ಕಲಿಸ್ಬೇಕು. ಏನು ನೆಹರು ನಂತರ ರಾಜೀವ್, ನಡಬರ್ಕ ಸಂಜಯ. ನೋಡಿರಿ, ದಲಿತರು BJP ಬಂದರೆ ಸಂವಿಧಾನ ಬದಲಾವಣೆ. ಯಾವ ಕಾಲಕ್ಕೂ ನಮ್ಮ ನರೇಂದ್ರ ಮೋದಿಯವರು ಭಾರತದ ಸಂವಿಧಾನ ಬದಲಾವಣೆ ಮಾಡುವಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಏನಾದರೂ ಭ್ರಮೆ ಇವತ್ತು ರಾಜ್ಯದಲ್ಲಿ ಜನರ ಮುಂದೆ ಇಟ್ಟರೆ ತೆಗೆದಾಕ್ರಿ. ಇವತ್ತೇನಾದರೂ ಪಂಚತೀರ್ಥಗಳು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ದು, ಶಿಕ್ಷಣ ಕಲ್ತಿದ್ದು, ಅವರ 5 ಕ್ಷೇತ್ರಗಳನ್ನು ಇವತ್ತು ಪಂಚತೀರ್ಥ ಮಾಡಿದವರು ನಮ್ಮ ನರೇಂದ್ರ ಮೋದಿಯವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಹೇಳಿದರು, ಭಾರತ ಪಾಕಿಸ್ತಾನ ವಿಭಜನೆ ಬೇಡ. ಒಂದು ವೇಳೆ ಭಾರತ ಪಾಕಿಸ್ತಾನ ವಿಭಜನೆ ಮಾಡೋದಾದರೆ ಇಲ್ಲಿರುವಂಥ ಎಲ್ಲ ಸಾಬ್ರನ್ನ ಆ ಕಡೆ ಕಳಿಸ್ರಿ, ಅಲ್ಲಿರುವಂಥ ಹಿಂದೂಗಳನ್ನು, ದಲಿತನ ಭಾರತ ತೊಗೊಂಡು ಬರ್ರಿ. ಭಾರತದಲ್ಲಿ ಇಸ್ಲಾಂ ಎಂದೂ ಸಹೋದರತ್ವ ಇಲ್ಲ. ಅವರು ಅಧ್ಯಯನ ಮಾಡಿದ್ರು, ಸಿಖ್ ಧರ್ಮ ಅಧ್ಯಯನ ಮಾಡಿದ್ರು, ಕ್ರಿಶ್ಚಿಯನ್ ಧರ್ಮ ಅಧ್ಯಯನ ಮಾಡಿದ್ರು, ಇಸ್ಲಾಂ ಧರ್ಮ ಅಧ್ಯಯನ ಮಾಡಿ ಭಾರತದ ಇನ್ನೊಂದು ಕೊನೆಗೆ ಹೇಳ್ತಾರೆ, ನಾಗ್ಪುರದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಒಳಗೊಂಡಂಥ ಬೌದ್ಧ ಧರ್ಮ ಭಾರತದ ರಾಷ್ಟ್ರೀಯತೆಗೆ ಎಂದೂ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು ನಾನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತೀನಿ ಅಂದಂಥ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ದಿಲ್ಲಿಯಲ್ಲಿ ಅಂತ್ಯಕ್ರಿಯೆಗೆ ಒಂದು 10 ಫೀಟ್ ಜಾಗ ಕೊಡಲಿಲ್ಲ ಬಂಧುಗಳೇ. ನೆಹರುಗೆ 79 ಎಕರೆ, ಇಂದಿರಾ ಗಾಂಧಿಗೆ 54 ಎಕರೆ, ರಾಜೀವ್ ಗಾಂಧಿಗೆ 29 ಎಕರೆ. ಅವರ ಏನದು ಸಮಾಧಿ ಇತ್ತೀರ ಏನತ್ತೀರ ಹೋಗಿ ಕುಂಡಿರ್ತಾರಲ್ಲ, ರಘುಪತಿ ರಾಘವ, ಅದನ್ನು ತಿದ್ದಿಬಿಟ್ರು. ಅಲ್ಲೋ ತೀರ ಎಲ್ಲಿ ಅಲ್ಲ ರೀ, ನಮ್ಮ ಒರಿಜಿನಲ್ ಹಾಡೇ ಬೇರೆ ಐತಿ, ಇವ್ರು ಬೇರೆನೇ ಕಟ್ಟದಾರ. ನಾವು ಹಿಂಗೆ ಮಾಡಿ ನಮ್ಮನ್ನೆಲ್ಲ ಏನು ಮಾಡಿಬಿಟ್ರಂದ್ರೆ, ಹಿಂದೂಗಳು ಇವತ್ತು ಸ್ವಾಭಿಮಾನದಿಂದ ಒಂದು ಭಾರತ ನಿರ್ಮಾಣ ಆಗಿದೆ. ಅದಕ್ಕಾಗಿ ಬಂಧುಗಳೇ, ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಮತದಾನ ಹೆಚ್ಚು ಮಾಡಬೇಕು. ಲೋಕಸಭೆ ಅಂದ್ಕೊಳ್ಳಿ ಮತದಾನ ಕಡಿಮೆ ಆಗ್ತದೆ. ಹೆಚ್ಚು ಮತದಾರರು, ಇದು ನನ್ನ ಕೆಲಸ, ನನ್ನ ಧರ್ಮದ ಕೆಲಸ, ನನ್ನ ದೇವರ ಕೆಲಸ, ನನ್ನ ರಾಷ್ಟ್ರದ ಕೆಲಸ. ನರೇಂದ್ರ ಮೋದಿಯವರೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಆದರೆ ಭಾರತ ಉಳಿಲಿಕ್ಕೆ ಸಾಧ್ಯತೆ. ಕಾಂಗ್ರೆಸ್ ಏನಾರೇ ಬಂದರೆ ದೇಶ ನಾವು ಒಂದು ಮಾಡಿದ್ದೀವಿ. ಆರ್ಟಿಕಲ್ 370 ತೆಗೆದು ಏನಾರು ಒಂದರ ಗಲಾಟೆ ಇದೆಯಾ? ಅಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಜನ ಹೇಳಕತ್ತಾರೆ, ಪಾಕಿಸ್ತಾನದ ಜನ ಹೇಳಕತ್ತಾರೆ, हमको नरेंद्र मोदी जैसा प्रधानमंत्री चाहिए, ये हरामखोर शरीफ नहीं चाहिए, ये हरामखोर भुट्टो नहीं चाहिए. ಅಲ್ಲಿ ಹೇಳ್ತಾರ, ಇಲ್ಲಿ ಹರಾಮ್ಖೋರ್ಗಳು हमको ಪಾಕಿಸ್ತಾನ್ चाहिए. ಪಾಕಿಸ್ತಾನ್ ಚಲೋ ಗಡಿ ಒಳಗೆ ಬಿಟ್ಟು ಬರ್ತೀವಿ, ನಾವೇ ಕರ್ಕೊಂಡೋಗಿ ವಿಮಾನದಾಗಲ್ಲಿ ಬಸ್ನ ಕರ್ಕೊಂಡೋಗಿ ಹೋಗ್ರಪ್ಪ ಮಕ್ಕಳಲ್ಲಿ ಹೋಗ್ತೀನಿ ರೀ. ಈ ರೀತಿ ಒಂದು ಸಂದರ್ಭದಲ್ಲಿ ಬಂಧುಗಳು, ಇವತ್ತು ಈ ಒಂದು ಜಿಲ್ಲೆಗೆ ನಮಗೆ ಬರುವಂಥ ಅವಕಾಶ ಕೊಟ್ಟ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೆ ತಮಗೆ ವಂದಿಸಿ, ನಾಳೆ ಚುನಾವಣೆ ದಿನಾಂಕ 26 26 ಮುಂಜಾನೆ 7 ಗಂಟೆಗೆ ಎಲ್ಲರೂ ನೀವು ಜಳಕ ಮಾಡ್ತಿರೋ ಬಿಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ. ನೀವು ವಾಕಿಂಗ್ ಎಲ್ಲಿ ಹೋಗ್ಬೇಕಂದ್ರೆ ಪೋಲಿಂಗ್ ಬೂತ್ ಕಡೆ ಹೋಗ್ಬೇಕು. ನಾ ಬಿಜಾಪುರನಾಗ ಹಂಗೆ ಮಾಡ್ತೀನಿ. ನಮ್ಮ ಮಂದಿಗೆ ಹೇಳ್ತೀನಿ, ಯಾಕಂದ್ರೆ ನಂದು ಭಾಳ ವಿಚಿತ್ರ ಕ್ಷೇತ್ರ. 2,80,000 ಮತದಾರರು, 1,20,000 ಅವ್ರು ಅದಾರೆ. ನಮ್ಮವ್ರು ಎಷ್ಟು ಅದಾರ? 1,60,000. ಅದ್ರಾಗ 40% ದಲಿತರು ಅದಾರೆ. ನಾ ಅಂತಲ್ಲಿ ಆರಿಸಿ ಬರ್ತೀನಿ ಅಂದ್ರೆ ಹಗರ ಐತೇನ್ರಿ? ನಾಟೆ ಹೇಳ್ತೇನೆ ನಮ್ಮ ಮಂದಿಗೆ, ನಾನು ಆರಿಸಿ ತರಲಿಲ್ಲ ಅಂದ್ರೆ ಪಾಕಿಸ್ತಾನ ಆಗ್ತದೆ ನೋಡ್ರಿ. ತಾನೆ ಮುಂಜಾನೆ 5ಕ್ಕೆ ಹೋಗಿ ವಾಕಿಂಗ್ ಬಿಟ್ಟು ಮುಂದೆ ಪೋಲಿಂಗ್ ಬೂತ್ ಮುಂದೆ 8ಕ್ಕೆ ನಿಂತಿರ್ತಾರೆ. ನಮ್ಮಲ್ಲಿ 6 ಗಂಟೆಗೆ ಪಾಳೆ ಎತ್ತಿರ್ತದೆ. ನಾವು ಮೊನ್ನೆ 7 ಗಂಟೆಗೆ ಹೋದರೆ ಜನ ಕಾಯ್ಕೊಂಡು ಎಷ್ಟು 1 ಕಿಲೋಮೀಟ್ರ್ ಏನು ಇಟ್ಟಿದ್ದೀವಿ. ಹೌದು ರೀ, ನೀವು ಹೇಳಿರಲ್ಲ ಮೊನ್ನೆ, ನೀವು ಬರ್ಬೇಕ್ರಿ. ನೀವು ಮೊನ್ನೆ ಲೋಕಸಭಾಕ್ಕೆ ನನ್ನ ಹೆಸರು ಬಂದ್ರೆ ಬೆಳಗಾವಿಗೆ ನಿಲ್ರಿ, ಬಾಗಲಕೋಟೆ ನಂದು ನಾ ಒಲ್ಲೆಪ್ಪ ಅಂದೆ. ಯಾಕಂದ್ರೆ ನನಗೆ ನನ್ನ ಮಂದಿ ಹೇಳಕತ್ರು, ನಮ್ಮನ್ನೆಲ್ಲ ಅನಾಥ ಮಾಡಿ ಹೋಗ್ಬೇಕತ್ತೀರೇನು ರೀ, ನೀವು ಇಲ್ಲೇ ಇರ್ಬೇಕಂತೇಳಿ ಅದನ್ನೇ ಮಾಡೋದು ನಮ್ಮವ್ರು.
ಹೀಗಾಗಿ ಆ ಲೋಕಸಭೆ, ಯಾಕಂದ್ರೆ ನಾನು ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲೇ ಮಂತ್ರಿಯಾಗಿ ದಿಲ್ಲಿ 10 ವರ್ಷ ನೋಡಿ ಬಂದೀನಿ. ಈಗೇನು ಕುಸ್ತಿ ಹೊಡಿದು ಕರ್ನಾಟಕದಾಗೆ ಹೊಡಿತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ.